ಮಿತ್ರ ನಮಸ್ಕಾರ. ರಘುಟೆಕ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ತಿಳಿಯೋಣ ಹೇಗೆ ಒಬ್ಬ ಕರ್ನಾಟಕ ಸರ್ಕಾರಿ ನೌಕರ ತನ್ನ 10 ವರ್ಷ 15 ವರ್ಷ ಅಥವಾ 20 ವರ್ಷದ ಟೈಮ್ ಬಾಂಡ್ಗಳನ್ನು ಮಾಡುವಾಗ ಅವನು ಯಾವ ರೀತಿ ಕ್ರಮಗಳನ್ನು ಅನುಸರಿಸಬೇಕು. ಈ ಹಿಂದೆ ಆಗಿರುವಂತಹ ಟೈಮ್ ಬಾಂಡಲ್ಲಿ ಕೆಲವರಿಗೆ ಆರ್ಡರ್ ಜನರೇಷನ್ ಆಗ್ತಾ ಇಲ್ಲ ಅನ್ನುವಂಥ ಕಂಪ್ಲೇಂಟ್ಸ್ಗಳನ್ನು ನೀವು ಕೇಳ್ತಾ ಇರ್ತೀರ. ಹಾಗಾದರೆ ಪ್ರಾಪರಾಗಿ ಯಾವ ರೀತಿ ಮಾಡಿದರೆ ನಿಮ್ಮದು ಟೈಮ್ ಬಾಂಡ್ ಸಕ್ಸಸ್ಫುಲ್ ಆಗತ್ತೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸೊ ಈಗ ನೀವು ಹೋಮ್ ಪೇಜಲ್ಲಿ ಇರ್ತೀರಾ. ಹೋಮ್ ಪೇಜಲ್ಲಿ ಪ್ರಮೋಷನ್ ಅನ್ನುವಂತಹ ಮಾಡಲಲ್ಲಿ ಕ್ಲಿಕ್ ಮಾಡ್ತೀರಾ. ಅದರಲ್ಲಿ ಪ್ರಮೋಷನ್ ಮ್ಯಾನೇಜ್ಮೆಂಟಲ್ಲಿ ಟೈಮ್ ಬಾಂಡ್ ಅಂತ ಇದೆ ನೋಡಿ. ಆ ಟೈಮ್ ಬಾಂಡ್ ಆರ್ಡರ್ ಮೊದಲನೇದು ಟೈಮ್ ಬಾಂಡ್ ಆರ್ಡರ್ ಪ್ರಮೋಷನ್ ಮ್ಯಾನೇಜ್ಮೆಂಟಲ್ಲಿ ಟೈಮ್ ಬಾಂಡ್ ಆರ್ಡರ್ ಮಾಡಿರ್ತೀರಾ. ಸೊ ನಿಮ್ಮ ಆಫೀಸ್ನಲ್ಲಿರ್ತಕ್ಕಂತಹ ಎಂಪ್ಲಾಯರ್ ಅವರು ಇಲ್ಲಿ ಕಾಣಿಸ್ಕೊಳ್ತಾರೆ. ಅಲ್ಲಿ ಏನಾಗಿದೆ, ಆಲ್ರೆಡಿ ಇನಿಷಿಯೇಟ್ ಮಾಡಿದರೆ ಡ್ರಾಫ್ಟಲ್ಲಿ ಇರುತ್ತೆ. ಇನಿಷಿಯೇಟ್ ಮಾಡಲಿಲ್ಲ ಅಂದರೆ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿದರೆ ನೀವು ಇನಿಷಿಯೇಟ್ ಆಗ್ತೀರಾ. ಸೊ ಅದು ಬರುತ್ತೆ. ಸೊ ಈಗ ನಾವು ಅದನ್ನೇ ಎಡಿಟ್ ಮಾಡ್ಕೊಳ್ಳೋಣ. ಡ್ರಾಫ್ಟಲ್ಲಿ ಇರುತ್ತೆ. ಒಂದ್ಸಲ ಮಾಡಿ ನೋಡಿದರೆ ಅಲ್ಲೇ ಡ್ರಾಫ್ಟಲ್ಲೇ ಇರುತ್ತೆ. ಸಕ್ಸಸ್ ಆಗಲಿಲ್ಲ ಅಂದರೆ ಡ್ರಾಫ್ಟಲ್ಲೇ ಇರುತ್ತೆ. ಸೊ ಈಗ ಏನೇ ಆದ್ರೂ ಕೂಡ ನೀವು ಇನಿಷಿಯೇಟ್ ಮಾಡಿದ್ರೂ ಕೂಡ ಫೈಲ್ ಆ್ಯಂಡ್ ರೆಫರೆನ್ಸ್ ಡಾಕ್ಯುಮೆಂಟ್ಸಿಗೆ ಬರ್ತೀರಾ. ಇಲ್ಲಿ ಎರಡು ಮುಖ್ಯವಾಗಿರ್ತಕ್ಕಂಥ ಮಾಹಿತಿಯನ್ನು ನೀವು ಗಮನಿಸಬೇಕು. ಒಂದು, ಫೈಲ್ ಕ್ರಿಯೇಟ್. ಟೈಮ್ ಬಾಂಡ್ ಕುರಿತು ನೀವು ಇದುವರೆಗೂ ಫೈಲ್ ಕ್ರಿಯೇಟನ್ನು ಮಾಡಿಲ್ಲ ಅಂದರೆ ಇಲ್ಲೇ ಫೈಲನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲಪ್ಪ ನಾವು ಈಗಾಗಲೇ ಯಾವಾಗಲೂ ಮಾಡಿದ್ವಿ ಅಂತ ಅಂದರೆ ನೀವು ಒಂದು ವಿಷಯಕ್ಕೆ ಒಂದೇ ಸಲ ನೀವು ಫೈಲನ್ನು ಕ್ರಿಯೇಟ್ ಮಾಡೋದು. ಅದು ಎಕ್ಸಿಸ್ಟಿಂಗ್ ಫೈಲಲ್ಲಿರುತ್ತೆ, ಇಲ್ಲಿರುತ್ತೆ, ಇದನ್ನು ತಗೋಬೋದು. ಸೊ ನಾನು ಯಾವತ್ತೂ ಮಾಡಿಲ್ಲ ಟೈಮ್ ಬಾಂಡನ್ನು. HRMS 2 ಆದಾಗಲಿಂದ ಇದೇ ಫಸ್ಟ್ ಮಾಡ್ತಾ ಇರೋದು. ಹಾಗಾಗಿ ನಾನೀಗ ಫೈಲನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ. ಅಥವಾ ನೀವು ಇನ್ನೊಂದ್ಸಲ ಮಾಡಿಕೊಂಡ್ರು ತಪ್ಪಿಲ್ಲ, ಬಟ್ ಸೇವ್ ಟೈಮ್ ಅಷ್ಟೇ, ಇನ್ನೇನಿಲ್ಲ. ಸೊ ಇಲ್ಲಿ ನಾನು ಫೈಲ್ ನಂಬರನ್ನು ಕೊಡ್ತಾ ಇದ್ದೀನಿ. ಸೊ ಫೈಲ್ ನಂಬರನ್ನು 1 2 3 4 ಕೊಡೋಂಗಿಲ್ಲ. ನೀವೇನು ಫೈಲ್ ನಂಬರ್ ಕೊಡಬೇಕು, ನಿಮ್ಮ ಏನು ಯಾವ ವಿಷಯಕ್ಕೆ ಮಾಡ್ತಾ ಇದ್ದೀರೋ, ಆಫೀಸ್ ಆರ್ಡರ್ ಏನು ಮಾಡ್ತಿರಲ್ಲ, ಸುತ್ತೋಲೆಯ ಆದೇಶದ ಥರದಲ್ಲಿ ಟೈಮ್ ಬಾಂಡ್ 20 years .01 ಆ ಥರದ್ದು ಏನು ಮಾಡ್ತಿರಲ್ಲ, ಸೊ ಆ ರೀತಿಯಲ್ಲಿ ನೀವು ಟೈಮ್ ಬಾಂಡ್ ಅಥವಾ ಯಾವುದೇ ಫೈಲ್ ಆಗಿರ್ಬೋದು, ಫೈಲನ್ನು ನೀವು ಇದೇ ರೀತಿಯಾಗಿ ಮಾಡಬೇಕು. 1 2 3 ಕೊಡಬಾರ್ದು. ಸೊ ಈಗ ನಾನು ಫೈಲ್ ಕ್ರಿಯೇಷನ್ ಮಾಡಿದ್ದೇನೆ. ಡೇಟ್ ಬಂದುಬಿಟ್ಟು ಅದೇ ತಾನಾಗೆ ತೊಗೊಳುತ್ತೆ. ಸೊ ಸಬ್ಜೆಕ್ಟ್ ಬಂದುಬಿಟ್ಟು ನಾವೀಗ ಟೈಮ್ ಬಾಂಡ್ ಕುರಿತು ನಾವೀಗ ಮಾಡ್ತಾ ಇರೋದ್ರಿಂದ ನಾವು ಸಬ್ಜೆಕ್ಟನ್ನು ಟೈಮ್ ಬಾಂಡ್ ಅಂತ ಕೊಡೋಣ. ಸೊ ಇನ್ಯಾವುದೇ ಟೈಮ್ ಬಾಂಡ್ ಮಾಡೋದಾದ್ರೂ ನೀವು ಇನ್ನೊಂದು ಸಲ ಫೈಲ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಕಂಪ್ಯೂಟರ್ ನಂಬರ್ 1 2 3 4 ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ಸೊ ನಾನು 1 ಅಂತ ಕೊಡ್ತಾಯಿದ್ದೀನಿ. ಸೊ ಇದು ಕೊಟ್ಟಾದಮೇಲೆ ಇದನ್ನು ಸೇವ್ ಮಾಡಬೇಕು. ನೀವು ಮುಂದಿನ ಹಂತಕ್ಕೆ ಹೋಗೋ ಹಾಗಿಲ್ಲ. ಈಗ ಇದನ್ನು ಸೇವ್ ಮಾಡಿದ ಮೇಲೆ ಮುಂದಿನ ಹಂತಕ್ಕೆ ನೀವು ಹೋಗ್ಬೋದು. ಸೊ ಈಗ ನಾವು ಇದನ್ನು ಸೇವ್ ಕೊಡೋಣ. ನೋಡಿ, ಅಲ್ಲಿ ಕೆಳಗಡೆ ಬ್ಲೂ ಕಲರಲ್ಲಿ ಬಟನ್ ಕಾಡ್ತಾ ಇದೆ, ಸೇವ್ ಅಂತ. ಅಲ್ಲಿ ಸೇವ್ ಕೊಡೋಣ. ಎಸ್, ಸೇವ್ ಕೊಡ್ತಾ ಇದ್ದೀನಿ. ಆರ್ ಯು ಶ್ಯೂರ್ ವಾಂಟ್ ಟು ಸಬ್ಮಿಟ್ ಅಂತ ಕೇಳ್ತಾ ಇದೆ. ಎಸ್ ನೋಡಿ, ಫೈಲ್ ಕ್ರಿಯೇಟೆಡ್ ಸಕ್ಸಸ್ಫುಲ್ ಆಯಿತು. ಈಗ ಇಲ್ಲಿ ರೆಫರೆನ್ಸ್ ಡಾಕ್ಯುಮೆಂಟ್ಸ್ ಫಿಲ್ ಮಾಡೋ ಅಂಥದ್ದು ಕೇಳ್ತಾ ಇದೆ. ಸೊ ಏನದು, ಟೈಪ್ ಬಂದುಬಿಟ್ಟು ನಾವು ಸರ್ಕ್ಯುಲರ್ ಅಂತ ಹಾಕ್ತಾ ಇದ್ದೀವಿ. ಇಲ್ಲಿ ನಂಬರನ್ನು ಕೊಡಿ, ನೀವು ಯಾವ ನಂಬರ್ ಕೊಡ್ತೀರಾ, ಡೇಟ್ ಕೊಡಿ. ಸೊ ಡೇಟ್ ಯಾವತ್ತಿನ ಡೇಟು, ಸರ್ಕ್ಯುಲರ್ ಡೇಟ್ ಏನಿರುತ್ತಲ್ಲ ಆ ಸರ್ಕ್ಯುಲರ್ ಡೇಟನ್ನು ನೀವು ಇಲ್ಲಿ ಕೊಡಬೇಕಾಗುತ್ತೆ. ನಿಮ್ಮ ಆದೇಶದ ಪ್ರತಿ ಇದೆಯಲ್ಲ, DD ಅವ್ರು ಮಾಡಿರೋದು, ಅಥವಾ ನಿಮ್ಮ ಸಂಬಂಧಪಟ್ಟವ್ರು ಟೈಮ್ ಬಾಂಡ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಕನ್ಸರ್ನ್ ಆಫೀಸರ್ ಯಾರು ಇರ್ತಾರಲ್ಲ, ಅವರು ಏನು ಆರ್ಡರ್ ಕೊಟ್ಟಿರ್ತಾರಲ್ಲ ಆ ಆರ್ಡ್ರನ್ನ ಇಲ್ಲಿ ನೀವು ಆರ್ಡರ್ ನಂಬರನ್ನು ಹಾಕಬೇಕಾಗುತ್ತೆ. ಸಬ್ಜೆಕ್ಟ್ ಬಂದುಬಿಟ್ಟು 20 years ಟೈಮ್ ಬಾಂಡ್ ಆಗಿರೋದ್ರಿಂದ ನಾವಿಲ್ಲಿ ಟೈಮ್ ಬಾಂಡ್ ಅಂತ ಕೊಡ್ತಾ ಇದ್ದೀನಿ. ನಾನು ಇವತ್ತು 20 years ಟೈಮ್ ಬಾಂಡ್ ಮಾಡ್ತಾಯಿದ್ದೀನಿ. ಹಾಗಾಗಿ ನಾನು 20 years ಟೈಮ್ ಬಾಂಡ್ ಅಂತಲೇ ಕೊಡ್ತೀನಿ. ನೀವು ಎಷ್ಟು ವರ್ಷದ ಮಾಡ್ತಾಯಿದ್ದೀರಿ ನೋಡಿ, 10 ವರ್ಷದ್ದು, 15 ವರ್ಷದ್ದು, 20 ವರ್ಷದ್ದು, ಅದನ್ನು ನೀವು ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿ. ಸೊ ಇಲ್ಲಿ ರೆಫರೆನ್ಸ್ ಅಂತ ನೆಕ್ಸ್ಟ್ ಬರುತ್ತೆ. ರೆಫರೆನ್ಸಲ್ಲಿ ನೀವು DDP ಆರ್ಡರ್ ಆಗಿರುತ್ತೆ, ನಮ್ಮದೆಲ್ಲ ಆರ್ಡರ್ ಆಗಿರೋದ್ರಿಂದ ನಾನು ಆರ್ಡರ್ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ನೆಕ್ಸ್ಟ್ ಕಾಲಮ್ ತೊಗೊಳ್ಳಿ. ನೀವು DDP ಆರ್ಡರ್ ಅಂತ ತೊಗೊಂಡಿದ್ದೀನಿ. ನೆಕ್ಸ್ಟ್ ಪರ್ಪಸ್ಸು, ಏನು ಪರ್ಪಸ್ಸು, ಪ್ರಮೋಷನ್ ಪರ್ಪಸ್ಸೇ ಆಗಿರುತ್ತೆ. ಹಾಗಾಗಿ ನಾನಿಲ್ಲಿ ಪ್ರಮೋಷನ್ ಅಂತ ಕೊಡ್ತಾ ಇದ್ದೀನಿ. ಸೊ ಅಲ್ಲಿ ನಿಮ್ಗೆ ಟೈಮ್ ಬಾಂಡ್ ಅಂತ ಬರೋದಿಲ್ಲ, ಪ್ರಮೋಷನ್ ಮಾಡಿ ಇಲ್ಲೇ ಆಗಿರುತ್ತೆ. ಹಾಗಾಗಿ ಅದನ್ನು ಕೊಡ್ತಾ ಇದ್ದೀನಿ. ಎಫೆಕ್ಟ್ ಡೇಟು, ಅಲ್ಲಿ ನಿಮಗೆ ಆರ್ಡ್ರಲ್ಲಿ ಕೊಟ್ಟಿರ್ತಾರೆ ಎಫೆಕ್ಟ್ ಡೇಟು. ಸೊ ಆರ್ಡರ್ ಪ್ರಕಾರನೇ ನೀವು ಹಾಕಬೇಕಾಗುತ್ತೆ. ಇದನ್ನು ಮಾಡುವಾಗ ನಿಮ್ಮ ಜೊತೆಗೆ ಒಂದು ಆರ್ಡ್ರನ್ನ ಇಟ್ಕೋಬೇಕಾಗುತ್ತೆ. ಹಾರ್ಡ್ ಕಾಪಿನೋ ಅಥವಾ ಮೊಬೈಲಲ್ಲಿ ಇಟ್ಕೊಂಡಿದ್ರೆ ಅದನ್ನು ನೋಡಿ ಮಾಡ್ತಾ ಇರ್ಬೋದು. ಸೊ ಹಾರ್ಡ್ ಕಾಪಿಯನ್ನು ಇಟ್ಕೊಂಡೆ ಅಥವಾ ಆರ್ಡ್ರನ್ನ ಇಟ್ಕೊಂಡೆ ನೀವು ಮಾಡಬೇಕಾಗುತ್ತೆ. ಕರೆಕ್ಟಾಗಿ ಏನಿದೆಯೋ ಡೀಟೇಲ್ಸನ್ನು ಸರಿಯಾಗಿ ಫಿಲ್ ಮಾಡಿದರೆ ನಿಮ್ಮದು ಈಸಿಯಾಗಿ ಟೈಮ್ ಬಾಂಡು ಬೇಸಿಕ್ ಜೊತೆ ಆ್ಯಡ್ ಆಗುತ್ತೆ. ಟೈಮ್ ಬಾಂಡ್ ಏನು ಇನ್ಕ್ರಿಮೆಂಟ್ ಇದೆಯಲ್ಲ ಅದು ಸೇರ್ಕೊಳ್ಳೋದು. ಇಲ್ಲ ಅಂತಂದರೆ ನೀವು ಮತ್ತೆ ಪ್ರಾಬ್ಲಮ್ ಆಗಿರುತ್ತೆ. ಮತ್ತೆ ಟಿಕೆಟ್ ರೈಸ್ ಮಾಡು, ಆ ಟಿಕೆಟ್ ಬಗ್ಗೆ ಹೇಳೋ ಹಾಗೆ ಇಲ್ಲ. ಓಕೆ,
ಈಗ ಕೆಳಗಡೆ ಬನ್ನಿ, ಇಲ್ಲಿ ಅಪ್ಲೋಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅಂತ ಇದೆ. ಈಗ ಏನು ಆರ್ಡರ್ ಇತ್ತಲ್ಲ ಅದು ನೀವೇನು ಡೌನ್ಲೋಡ್ ಮಾಡ್ಕೊಂಡಿದ್ರಲ್ಲ ಸಾರಿ ನಿಮಗೆ ನಿಮ್ಮ ಮೇಲಧಿಕಾರಿಗಳು ಕಳಿಸಿರುವಂಥ ಆರ್ಡರ್ ಇದೆಯಲ್ಲ ಅದನ್ನೀಗ ತಗೊಳ್ಳಿ. ಅದನ್ನು ತೊಗೊಂಬಿಟ್ಟು ಇಲ್ಲಿ ಆರ್ಡರ್ ಕಾಣಿಸ್ಕೊಳ್ತಾ ಇದೆ. ಸೊ ಆರ್ಡರ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಿ. ಸೊ ಅಪ್ಲೋಡ್ ಮಾಡಿದ್ಮೇಲೆ ಇಲ್ಲಿ ನೇರವಾಗಿ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಬಾರ್ದು, ಅಲ್ಲಿ ಆ್ಯಡ್ ಅಂತ ಇದೆ. ಆ್ಯಡನ್ನು ಕೊಟ್ಟಾದಮೇಲೆ ಒಂದೇ ಸಲ ಆ್ಯಡ್ ತಗೊಳ್ಳೋದು, ಇನ್ನೊಂದು ಸಲ ತಗೊಳ್ಳೋದಿಲ್ಲ. ಆಲ್ರೆಡಿ ಇನಿಷಿಯೇಟ್ ಅಂತ ಬಂದುಬಿಡುತ್ತೆ. ನಾನೀಗ ಒಂದು ಸಲ ಕೊಡ್ತಾ ಇದ್ದೀನಿ, ಬಟ್ ಅದು ತಗೊಳ್ತಾ ಇಲ್ಲ ಅಂತ ನೀವು ಇನ್ನೊಂದು ಸಲ ಕೊಡೋಕೆ ಹೋದರೆ ಅದು ಆಲ್ರೆಡಿ ತೊಗೊಂಡಿರುತ್ತೆ. ನೋಡಲಿ ರೆಫರೆನ್ಸ್ ಡಾಕ್ಯುಮೆಂಟ್ಸ್ ಆಲ್ರೆಡಿ ಎಕ್ಸಿಸ್ಟ್ ಅಂತ ಬಂದಿದೆ. ಸೊ ಅದನ್ನು ನಾವೀಗ ಅದನ್ನು ತಗೊಂಡು ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿ ಇಲ್ಲಿ ಕಾಣಿಸ್ಕೊಂಡ ಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಅಲ್ಲಿ ಕೆಳಗಡೆ ಕಾಣಿಸ್ಕೊಳ್ಳುತ್ತೆ ನೀವು ಅಲ್ಲಿ ಕೊಟ್ಟಿರುವಂಥದ್ದು. ಇಲ್ಲ ಅಂದರೆ ಅಲ್ಲಿವರೆಗೆ ವೆಯ್ಟ್ ಮಾಡಬೇಕು. ಎರಡೆರಡು ಸಲ ವಿತೌಟ್ ಆರ್ಡ್ರನ್ನ ನೀವು ಮಾಡೋ ಹಾಗಿಲ್ಲ. ಸೊ ಇಲ್ಲಿ ಮತ್ತೆ ಕಾಣಿಸ್ಕೊಳ್ಳುತ್ತೆ, ಅದನ್ನು ನೀವು ಕಂಟಿನ್ಯೂ ಕೊಡಿ. ಇಲ್ಲಿ ಹೆಸರು ಕಾಣಿಸ್ಕೊಳ್ತಾ ಇದೆ ನೋಡಿ, ಕೆಳಗಡೆ ನೀವೇನು ಮಾಡಿದಿರೋ ಆ ಫೈಲ್ ಡೀಟೇಲ್ಸ್ ಎಲ್ಲ ಕೆಳಗಡೆ ಕಾಣಿಸ್ತಾ ಇದೆ. ಈಗ ಕಂಟಿನ್ಯೂ ಕೊಟ್ಟಾಗ ಅದು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ಎಸ್, ನಾವೀಗ ವ್ಯೂ ಎಂಪ್ಲಾಯಿ ಎಡಿಟ್ ಅಂತ ಇದೆ ನೋಡಿ, ಫೈಲ್ ಡೀಟೇಲ್ಸ್ ಅಂತ ಇದೆ. ಇಲ್ಲಿದೆ ನೋಡಿ ಟೈಮ್ ಬಾಂಡ್ ಡೀಟೇಲ್ಸ್ ಅಂತ ಬಂದಿರುತ್ತೆ. ಸೊ ಟೈಮ್ ಬಾಂಡ್ ಡೀಟೇಲ್ಸಲ್ಲಿ ಇಲ್ಲಿ ಆ್ಯಕ್ಚುಲಿ ನೀವು ಟೈಮ್ ಬಾಂಡ್ ಡೀಟೇಲ್ಸನ್ನು ನಿಮ್ಮ ಸಂಬಂಧಪಟ್ಟಂತಹ ಟೈಮ್ ಬಾಂಡ್ ಡೀಟೇಲ್ಸನ್ನು ಇಲ್ಲಿ ಹಾಕ್ಬಹುದಾಗತ್ತೆ. ಇದನ್ನು ವೆರಿ ಕೇರ್ಫುಲ್ಲಾಗಿ ನೀವು ಹಾಕ್ಕೊಳ್ಳಿ. ಸೊ ಇಲ್ಲಿ ಕೆಲವು ಆಪ್ಷನ್ಸ್ಗಳು ಅದು ತಾನಾಗೇ ಬಂದಿರುತ್ತೆ. ಇಲ್ಲಿ ನಾವು ಸ್ಕೇಲ್ ಇದೆಯಲ್ಲ, ಟೈಮ್ ಬಾಂಡ್ ಆದಮೇಲೆ ನಿಮ್ಮ ಸ್ಕೇಲ್ ಏನು ಫಿಕ್ಸ್ ಆಗಿದೆ ಅದು ಆರ್ಡ್ರಲ್ಲೇ ಕಾಣಿಸ್ಕೊಳ್ಳುತ್ತೆ. ಅದನ್ನು ನೋಡ್ಕೊಳ್ಳಿ. ಇಲ್ಲಿ ನೀವು ಅದನ್ನು ಕ್ಲಿಕ್ ಮಾಡಿದರೆ 2 ಸ್ಕೇಲ್ ಕಾಣಿಸ್ಕೊಳ್ಳುತ್ತೆ ನಿಮಗೆ. ಆ 2 ಸ್ಕೇಲಲ್ಲಿ ನಿಮ್ಗೆ ಯಾವ್ದು ಸಂಬಂಧಪಟ್ಟಿದೆ ಅದನ್ನು ನೋಡ್ಕೊಳ್ಳಿ. ಅಲ್ಲಿ ಕಾಣಿಸ್ಕೊಳ್ತಾ ಇಲ್ಲ, ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಟೆಕ್ನಿಕಲ್ ಇಶ್ಯೂ ಇರುತ್ತೆ ಹೊರತು ಅಲ್ಲಿ ನಮಗೋಸ್ಕರ ಬರ್ತಾ ಇಲ್ಲ ಅಂತ ನೀವು ಭಾವಿಸೋಂಗಿಲ್ಲ. ಅಲ್ಲಿ ಬೇಸಿಕ್ ಚೇಂಜ್ ಆಯಿತು ನೋಡಿ ನಿಮ್ಮದು. ಮೇಲ್ಗಡೆ ಇರೋದಕ್ಕೆ ಬೇಸಿಕ್ಕಿಗೂ ಇಲ್ಲಿ ಕೆಳಗಡೆ ಈಗ ಟೈಮ್ ಬಾಂಡ್ ಪೇ ಸ್ಕೇಲ್ ಕೊಟ್ಟದ ಮೇಲೆ ಅದು ನಿಮ್ಗೆ ಏನು ಇನ್ಕ್ರಿಮೆಂಟ್ ಇತ್ತೋ ಅದು ಆ್ಯಡ್ ಆಗಿ ಬಂದಿರುತ್ತೆ. ಅದನ್ನು ನೋಡಿ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಎಫೆಕ್ಟ್ ಡೇಟ್ ಇಲ್ಲೊಂದು ಸಲ ಕೇಳುತ್ತೆ. ನಿಮ್ಮ ಯಾವ ದಿನಾಂಕದಿಂದ ಎಫೆಕ್ಟ್ ಆಗಿದೆ ಅದನ್ನು ನೀವು ಇಲ್ಲಿ ಗಮನಿಸಿಬಿಟ್ಟು ಸರಿಯಾದ ಮಾಹಿತಿಯನ್ನು ಇಲ್ಲಿ ತುಂಬಬೇಕಾಗುತ್ತೆ. ಈ ಕೊಡೋ ಮಾಹಿತಿನೇ ನಿಮ್ಮ ಅರಿಯರ್ಸಿಗೆ ಸಂಬಂಧಪಟ್ಟಿದ್ದಾಗುತ್ತೆ. ಹಾಗಾಗಿ ನೀವು ದಯಮಾಡಿ ಸರಿಯಾಗಿ ನೋಡಿಕೊಂಡು ನಿಮ್ಮ ಯಾವ ತಿಂಗಳು ದಿನಾಂಕವನ್ನು ಕೂಡ ಹಾಕಬೇಕಾಗುತ್ತೆ. ಯಾಕೆಂದರೆ ಆ ದಿನಾಂಕದಿಂದ ನೆಕ್ಸ್ಟ್ ಆ ತಿಂಗಳ ಎಷ್ಟು 5-6 ದಿನ ಇರುತ್ತಲ್ಲ ಅದಕ್ಕೂ ಕೂಡ ಅರಿಯರ್ಸು ತಗೊಳ್ಳತ್ತದು. ಹಾಗಾಗಿ ನೀವು ಅದನ್ನು ನೋಡಿಕೊಂಡು ನಾನೀಗ ನನ್ನ ಟೈಮ್ ಬಾಂಡ್ ಆದೇಶ ಏನಿತ್ತಲ್ಲ ನಮ್ಮ ಡಿ ಕೊಟ್ಟಿರೋವಂಥದ್ದು ಅದನ್ನು ನೋಡಿಕೊಂಡು ಅದರಲ್ಲಿರುವಂತಹ ಜಾರಿಗೆ ಬರುವ ದಿನಾಂಕ ಅಂತ ಇರುತ್ತಲ್ಲ, ಎಫೆಕ್ಟ್ ಡೇಟ್ ಅಂತ ಇರುತ್ತಲ್ಲ, ಅದನ್ನು ತಗೊಂಡೆ ನಾನಿಲ್ಲಿ ಮಾಡ್ತಾಯಿದ್ದೀನಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ಇವೆಲ್ಲ ಆದಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ಓಕೆ ನೋಡಿ, ಎಲ್ಲವೂ ಕೂಡ ಸಕ್ಸಸ್ ಆಯಿತು, ಗ್ರೀನ್ ಟಿಕ್ ಆಯಿತು. ಸೊ ನೀವು ಮತ್ತೆ ಇನ್ನೊಂದು ಸಲ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ಸೊ ಇಲ್ಲಿಂದ ಫೈಲು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಯಿತು. ನೆಕ್ಸ್ಟ್ ಸ್ಟೆಪ್ ಅಂದರೆ ನೆಕ್ಸ್ಟ್ ರೋಲಿಗಲ್ಲ, ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ಸೊ ಇಲ್ಲಿಂದ ಮುಂದಕ್ಕೆ ನೀವು ವೆರಿ ಕೇರ್ಫುಲ್ಲಾಗಿ ತಗೊಳ್ಳಿ. ಎಂಪ್ಲಾಯ್ ಲಿಸ್ಟಿಂಗ್ ಅಂತ ಇದೆ. ಇದಾದಮೇಲೆ ಅಪ್ಲೋಡ್ ಆರ್ಡರ್ ಅಂತ ಇದೆ. ಇಲ್ಲಿ ಇದನ್ನು ನೀವು ಅಪ್ಲೋಡ್ ಆರ್ಡರ್ ಮಾಡಲೇಬೇಕು. ಇದು ಮಾಡಲಿಲ್ಲ ಅಂದ್ರೂ ಅದು ತಗೊಳುತ್ತೆ, ಕ್ಲಿಕ್ ಮಾಡಲಿಲ್ಲ ಅಂದ್ರೂ ತಗೊಳುತ್ತೆ. ನೀವು ಇದನ್ನು ಮಾಡಿದರೆ ನಿಮಗೆ ಆರ್ಡರ್ ಜನ್ರೇಷನಿಗೆ ಕೊಡಲ್ಲ. ಇಲ್ಲ ಇದೇನು ಆಪ್ಷನ್ ಇದೆ ಬಿಡು ಮಾಡಲಿದ್ರು ನಡೆಯುತ್ತೆ ಅಂತ ನೀವೇನಾದರೂ ಸುಮ್ಮನೆ ಇದ್ದರೆ ಅದೇನಾಗುತ್ತೆ, ನಿಮಗೆ ಅದು ನೆಕ್ಸ್ಟ್ ಆರ್ಡರ್ ಜನ್ರೇಷನಿಗೆ ಹೋಗುತ್ತೆ. ಆ ಆರ್ಡರ್ ಜನ್ರೇಷನ್ ಪ್ರಸ್ತುತ ಆಗ್ತಾಯಿಲ್ಲ. ನೀವು ಮಾಡಿರುವಂಥ ತಪ್ಪು ಇಲ್ಲೇ ಆಗಿರುತ್ತೆ. ಇಲ್ಲಿ ಮತ್ತು ಇನ್ನೊಂದು ಫಸ್ಟ್ ನಾವು ಡಿ ಆದೇಶವನ್ನು ಅಪ್ಲೋಡ್ ಮಾಡಿದ್ವಲ್ಲ ಅಲ್ಲಿ ಎರಡನ್ನೂ ಕೂಡ ಬಹಳ ಶಾಂತವಾಗಿ ಮಾಡಿದ್ದೆ ಆದರೆ ನಿಮ್ದು ಆಗುತ್ತೆ. ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ತುಂಬಿಬಿಟ್ಟು ಇಲ್ಲಿ ರಿಮಾರ್ಕ್ಸ್ ಕಾಣಿಸ್ಕೊಳ್ಳುತ್ತೆ. ಎಲ್ಲ ಕಂಪ್ಲೀಟಾಗಿ ತುಂಬಿಬಿಟ್ಟು ರಿಮಾರ್ಕ್ಸ್ ಕಾಣಿಸ್ಕೊಳ್ಳುತ್ತೆ. ಆ ರಿಮಾರ್ಕ್ಸಲ್ಲಿ ನೀವು 20 ಇಯರ್ಸ್ ಟೈಮ್ ಬಾಂಡು ಅಥವಾ ನೀವೇನು ಬರಿತೀರಾ ಅನ್ನೋವಂಥದ್ದನ್ನು ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಪ್ರಮೋಷನ್ ಆರ್ಡರ್ ಡೀಟೇಲ್ಸ್ ಇದೆ, ಇದನ್ನು ಕಂಪಲ್ಸರಿ ನೀವು ಫಿಲ್ ಮಾಡಲೇಬೇಕು. ಸೊ ಮಾಡಲಿಲ್ಲ ಅಂದರೆ ನಿಮಗೆ ಕಷ್ಟ ಆಗಿಬಿಡುತ್ತೆ. ಸೊ ಇಲ್ಲಿ ಇನ್ನೊಂದು ನೀವು ಕೆಳಗಡೆ ಆಪ್ಷನ್ ಇತ್ತಲ್ವ ಟೈಮ್ ಬಾಂಡ್ ಆರ್ಡರ್, ಅಲ್ಲಿ ಜನ್ರೇಷನ್ ಆರ್ಡ್ರಿಗೆ ಹೋಗೋದಿಲ್ಲ, ನೇರವಾಗಿ ನಿಮಗೆ ಬೇಸಿಕ್ ಜೊತೆ ಆ್ಯಡ್ ಆಗುತ್ತೆ. ಸಬ್ಮಿಟ್ ಕೊಡಿ. ರಿಮಾರ್ಕ್ಸ್ ಬರ್ದಾದ್ಮೇಲೆ ಸಬ್ಮಿಟ್ ಕೊಡಿ. ವೆಯ್ಟ್ ಮಾಡೋಣ. ಓಕೆ, ಇಲ್ಲಿ ರಿಕ್ವೆಸ್ಟ್ ಸಬ್ಮಿಟೆಡ್ ಆಯಿತು. ಸೊ ಆದಮೇಲೆ ಈಗ ಸೆಂಟ್ ಐಟಮಿಗೆ ಬಂದಿದೆ ನೋಡಿ. ಸೆಂಟ್ ಐಟಮಲ್ಲಿ ಎಲ್ಲಿಂದ ಎಲ್ಲಿಗಿದೆ, ಈಗ ಯಾವ ರೋಲಲ್ಲಿದೆ ಇದು, ಅದನ್ನು ಒಮ್ಮೆ ನೀವು ಆಕ್ಷನನ್ನು ಕ್ಲಿಕ್ ಮಾಡಿ ನೋಡಿ ಯಾವ ರೋಲಲ್ಲಿದೆ ಅಂತ. ಸೊ ಈಗ ನಾವು ಇಷ್ಟೊತ್ತವರೆಗೂ ಕೂಡ ಇನಿಷಿಯೇಟರ್ ರೋಲಲ್ಲಿ ಮಾಡಿದ್ದಾಗಿದೆ. ಆಕ್ಷನ್ ನೋಡ್ಕೊಳ್ಳಿ. ಇನಿಷಿಯೇಟರ್ ರೋಲು ಗ್ರೀನ್ ಟಿಕ್ ಬಂದಿದೆ. ಈಗ ಸೂಪರ್ ಯಾವುದೋ ವೆರಿಫೈಯರ್ ರೋಲ್ ಇದೆಯಲ್ಲ, ಆ ವೆರಿಫೈಯರ್ ರೋಲಲ್ಲಿ ಈಗ ಅದು
ಈ ಪೆಂಡಿಂಗಲ್ಲಿದೆ. ಈಗ ನಾವು ವೆರಿಫೈಯರ್ ರೋಲ್ನ ತಗೊಳ್ಳಿ. ನೀವು ಆ್ಯಸ್ ಯೂಶುವಲಿ ಎಲ್ಲ ಮಾಡ್ತಿರಲ್ಲ, ವೆರಿಫೈಯರ್ ರೋಲ್ ಆಕ್ಷನ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ, 20 ಇಯರ್ಸ್ ಟೈಮ್ ಬಾಂಡ್ ಅಂತ ಹಾಕ್ಕೊಳ್ಳಿ, ಮತ್ತು ಅದನ್ನು ಸಬ್ಮಿಟ್ ಕೊಡಿ. ಮತ್ತು ನೀವು ಬನ್ನಿ ಅಪ್ರೂವರ್ ರೋಲಿಗೆ ಬನ್ನಿ. ಅಪ್ರೂವರ್ ರೋಲಲ್ಲೂ ಕೂಡ ಹಾಗೆ ತಗೊಳ್ಳಿ, ಫೈಲ್ ಬಂದಿರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ, ಆಕ್ಷನಲ್ಲಿ ಅಕ್ಸೆಪ್ಟ್ ಕೊಡಿ. ಇಲ್ಲೂ ಕೂಡ 20 ಇಯರ್ಸ್ ಟೈಮ್ ಬಾಂಡ್ ಅಂತ ಕೊಟ್ಟು ಸಬ್ಮಿಟ್ ಕೊಟ್ಟರೆ ಇಲ್ಲಿಗೆ ನಿಮ್ಮ ಪ್ರಕ್ರಿಯೆ ಮುಗಿದೋಯ್ತು. ಈಗ ಇಲ್ಲಿ ಜಸ್ಟ್ ನೀವು ತೆಗೆದು ನೋಡ್ಕೊಳ್ಳಿ, ನಿಮ್ಮ ಪೇ ಸ್ಲಿಪ್ ಅಥವಾ ಪೇ ಅಲ್ಲ, ಡ್ರಾಫ್ಟ್ ಬಿಲ್ಲಲ್ಲಿ ನೋಡ್ಕೊಳ್ಳಿ, ನಿಮ್ಮದು ಆ್ಯಡ್ ಆಗಿರುತ್ತೆ. ನೆಕ್ಸ್ಟ್ ಡ್ರಾಫ್ಟ್ ಬಿಲ್ಲಲ್ಲಿ ಅದು ಆ್ಯಡ್ ಆಗಿರುತ್ತೆ. ಸೊ ಅದನ್ನು ನೀವು ಈಗ ಡ್ರಾಫ್ಟ್ ಬಿಲ್ ಜನ್ರೇಷನ್ ಆಗೋಕ್ಕೂ ಮುಂಚೆನೇ ಮಾಡಿದರೆ ತಾನಾಗೆ ಬಂದ್ಬಿಡುತ್ತೆ. ಈಗ ಡ್ರಾಫ್ಟ್ ಬಿಲ್ ಜನ್ರೇಟ್ ಆದಮೇಲೆ ಮಾಡಿದ್ದಾಗಿದ್ರೆ ನೀವು ಇನ್ನೊಂದ್ಸಲ ಲಾಗೌಟ್ ಆಗಿಬಿಟ್ಟು ಹೋಗಿ ರೀಪ್ರೊಸೆಸ್ ಕೊಟ್ಟರೆ ನಿಮಗಲ್ಲಿ ಹಿಂದಿನ ಬೇಸಿಕ್ಕು ಈ ಬೇಸಿಕ್ಕು ಚೇಂಜ್ ಆಗಿರೋದನ್ನು ನೀವು ಗಮನಿಸ್ತೀರಾ. ಇದಾಗಿತ್ತು ಈ ಹೊತ್ತಿನ ಮಾಹಿತಿಯಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ದಯವಿಟ್ಟು ಕ್ಷಮಿಸಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.